ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ಇವತ್ತು ಏನಪ್ಪ ತಿಳಿಸ್ಕೊಂಡು ಸೆಕೆಂಡ್ ಪಿ ಎಕ್ಸಾಮ್ ಬಂದ್ಬಿಟ್ಟು ಸ್ಟಾರ್ಟ್ ಆಗ್ತಿದೆ. ಪ್ರೈವೇಟ್ ರಿಪೀಸ್ ಆಗಿರ್ಬೋದು, ಫ್ರೆಶರ್ಸ್ ಆಗಿರ್ಬೋದು. ಇದೇ ತಿಂಗಳು ಬಂದ್ಬಿಟ್ಟು 28ನೇ ತಾರೀಕು ಕನ್ನಡ ಸ್ಟಾರ್ಟ್ ಆಗ್ತಿದೆ. ಎಕ್ಸಾಮ್ ಎಲ್ಲ ಸುಮಾರು ಜನ ಕೇಳ್ತಾ ಇದ್ರು, ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗೋದು, ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಸುಮಾರು ಜನ ಪಿ ಡಿ ಎಫ್ ಅಂತ ಕೇಳ್ತಿದ್ರಿ. ಅದಕ್ಕೆ ಒಂದು ಏನು ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿದ್ದೆ, ಐ ಡಿನ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿಂದ ನಮ್ಮ ವೆಬ್ಸೈಟ್ ಬರುತ್ತೆ. ಅಲ್ಲಿಂದ ವೆಬ್ಸೈಟ್ ಲಿಂಕ್ನ ಕಳಿಸ್ಕೊಡ್ತೀನಿ, ಹೋಗಿ ಅಲ್ಲಿ ಡೌನ್ಲೋಡ್ ಮಾಡಿಕೊಡ್ರಿ. ಯಾರಿಗೆಲ್ಲ ಏನು ಮಾಡಲ್ ಕ್ವಶನ್ ಪೇಪರ್ ಬೇಕು, ಏನು ಪಾಸಿಂಗ್ ಪ್ಯಾಕೇಜ್ ಏನು ಕೇಳ್ತಾ ಇದ್ರು, ಬಟ್ ಅಂಥ ಸ್ಟೂಡೆಂಟ್ಗೆ ಹೇಳ್ತಾ ಇರೋದು. ಸುಮಾರು ಜನ ಕೇಳ್ತಾರೆ ಆಲ್ ಟಿಕೆಟ್ ಯಾವಾಗಪ್ಪ ಕೊಡ್ತಾರೆ ಅಂದರೆ 28ನೇ ತಾರೀಕು ಆಲ್ ಟಿಕೆಟ್ ಇರೋದ್ರಿಂದ ಕಳ್ಕೊಬಿಡ್ತಾರೆ, ಅಂದರೆ ತೀರಿಸ್ಕೊಬಿಡ್ತಾರೆ ಆಲ್ ಟಿಕೆಟ್ ಅಂದ್ಬಿಟ್ಟು. ಒಂದು ಸ್ವಲ್ಪ ಲೇಟಾಗಿ ಕೊಡ್ತಾರೆ, ಅಂದರೆ ಎಕ್ಸಾಮ್ ಒಂದು ವಾರನ ಈಗ ಸುಮಾರು ಕಾಲೇಜ್ಗಳಿಗೆ ಈಗಲೂ ಕೊಡ್ತಾ ಇರ್ತಾರೆ. ಹೋಗಿ ಕೇಳ್ರಿ, ವಿಚಾರಿಸಿ. ಬಟ್ ನೀವೇನು ಮಾಡಿ ಅಂತಂದರೆ ಒಂದು ಜೆರಾಕ್ಸ್ ಮಾಡಿಸ್ಕೊಬಿಡ್ರಿ. ಆಲ್ ಟಿಕೆಟ್ ಏನು ಕೊಡ್ತಾರೆ, ಈ ಕಾಲೇಜ್ ಕಡೆಯಿಂದ ಆಲ್ ಟಿಕೆಟ್ ಏನು ಕೊಡ್ತಾರೆ ಅದೊಂದು ಜೆರಾಕ್ಸ್ ಮಾಡಿಸ್ಕೊಡ್ರಿ. ಇನ್ನು ಹೆಚ್ಚು ಕಮ್ಮಿ ಇನ್ನು ಎಷ್ಟು ದಿನ ಐತಿ, ಇವತ್ತು 13 ಅಂತಂದರೆ ಇನ್ನು 14 ದಿನ ಐತೆ ಅಷ್ಟೇ ಎಕ್ಸಾಮು. ಇನ್ನು ಸೆಕೆಂಡ್ ಪಿ ಯು ಸಿ ಏನು 2 ವರ್ಷ ಕಷ್ಟಪಟ್ಟು ಓದಿದ್ರಿ, ಇನ್ನು 14 ದಿನದಲ್ಲಿ ನಿಮ್ಮ ಭವಿಷ್ಯ ಎಲ್ಲ ಆಗುತ್ತೆ. ಇನ್ನು ಎಲ್ಲರಿಗೂ ಸುಮಾರು ಜನಕ್ಕೆ ಇಂಟರ್ನಲ್ಸ್ ಕೊಟ್ಟಿರ್ತಾರೆ, ಇಂಟರ್ನಲ್ಸ್ ಕೊಟ್ಟಿರಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಸುಮಾರು ಜನ ಓದಿರ್ತೀರ, ಸುಮಾರು ಜನ ಓದಿರಲ್ಲ. ಓಕೆ, ಬಟ್ ಏನೋ ನೀವು ಎಷ್ಟು ತಗೊಂಡು ಓದಿರ್ತೀರ ಅಷ್ಟು ತಗೊಂಬಿಟ್ಟಿಗೆ ಬರೀರಿ. ಪಾಸ್ ಆಗ್ದಿರೋ ಬಡ್ದಿರೋ ಸೆಕೆಂಡ್ ಎಕ್ಸಾಮ್ ಅಟೆಂಡ್ ಮಾಡಿರಿ, ಚೆನ್ನಾಗಿ ಓದ್ಕೊಳ್ರಿ. ಓದೋಕ್ಕಾಗಿಲ್ಲ, ನಾವು ಏನೂ ಓದ್ತೇ ಇಲ್ಲ ಅನ್ನೋರು ತಲೆ ಕೆಡ್ಸ್ಕೊಬಿಡಿ. ಅದು ನೀವು ಮಾಡೋ ಬರ ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ಓದ್ರಿ ಅಂದ್ರೆ ನೀವು ಓದೋಕ್ಕಾಗಲ್ಲ, ಫೋರ್ಸಬಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಸುಮಾರು ಜನ ಅದನ್ನೇ ಹೇಳ್ತಾಯಿದ್ರು, ಆಲ್ ಟಿಕೆಟ್ ಯಾವಾಗಪ್ಪ ಕೊಡ್ತಾರೆ ಅಂದರೆ, ಆಲ್ ಟಿಕೆಟ್ ಆಲ್ರೆಡಿ ಕೊಡೋಕೆ ಸ್ಟಾರ್ಟ್ ಮಾಡಿರ್ತಾರೆ ಒಂದು ಕಡೆಯಿಂದ. ಒಂದೊಂದು ಕಾಲೇಜ್ ಕಡೆಯಿಂದ ಒಂದು ಸ್ವಲ್ಪ ಲೇಟಾಗಿ ಕೊಡ್ತಾರೆ, ಯಾಕೆಂತಂದರೆ ತೀರಿಸ್ಕೊಬಿಡ್ತಾರೆ. ಈ ಥರ ಎಕ್ಸಾಮ್ ಇನ್ನೊಂದು 3-4 ದಿನನೂ ಕೊಡೋಕೆ ಶುರು ಮಾಡ್ತಾರೆ. ಹೋಗಿ ಆಲ್ ಟಿಕೆಟ್ ಕೊಡ್ತಾರೆ, ಕಾಲೇಜಲ್ಲಿ ಆಲ್ ಟಿಕೆಟ್ ಕೊಡ್ತಾರೆ. ಹೋಗ್ಬಿಟ್ಟು ಸೈನ್ ಹಾಕ್ಬಿಟ್ಟು ಆಲ್ ಟಿಕೆಟ್ ಈಸ್ಕೊಂಡು ಬನ್ನಿ, ಎಕ್ಸಾಮ್ ಬರೀರಿ ಚೆನ್ನಾಗಿ. ಯಾರೆಲ್ಲ ಹೋಗಿ ಕನ್ನಡ ಎಕ್ಸಾಮ್ ಪ್ರಶ್ನೆನೇ ಕನ್ನಡ ಬರೆದಿದ್ದಾರೆ, ಸೊ ಕನ್ನಡ ಹಾಕಿದ್ದಾರೆ. ಓಕೆ, ಕ್ರೇಜಿ. ಹೋಗಿ ಬರ್ಕೊಂಡು ಆರಾಮಾಗಿ ಚಿಲ್ಲ ಎಕ್ಸಾಮ್ ಬರೀರಿ, ಚೆನ್ನಾಗಿ ಓದ್ಕೊಂಡು ಹೋಗಿ ಬರೀರಿ. ಓದ್ಕೋದಾದ್ರು ಅಷ್ಟೇ ರೇಂಜಿಗೆ ಬರೀರಿ. ಇನ್ನು ಸುಮಾರು ಜನ ಕೇಳೋದಾದರೆ, ಇನ್ನು ನೆಕ್ಸ್ಟು ಎಕ್ಸಾಮ್ ಹೆಂಗಿರುತ್ತೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಎಕ್ಸಾಮ್ ಸೆಂಟ್ರ್ ಹೆಂಗಿರುತ್ತೆ, ಎಕ್ಸಾಮ್ ಆಲ್ ಟಿಕೆಟ್ ಯಾವ ರೀತಿ ಕೊಡ್ತಾರೆ, ಏನಿರುತ್ತೆ ಅದ್ರ ಬಗ್ಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಎಕ್ಸಾಮ್ ಆಲ್ ಟಿಕೆಟ್ ಬಂದ್ಬಿಟ್ಟು ಈ ವಾರದಲ್ಲೇ ಕೊಡ್ತಾರೆ. ಈ ವಾರದಲ್ಲಿ ಹೋಗಿ ಈಸ್ಕೊಳ್ರಿ. ಇವತ್ತು ಯಾವ ವಾರ? ಇವತ್ತು ಆಲ್ರೆಡಿ ಶುಕ್ರವಾರ. ಇನ್ನು ಸೋಮವಾರದಿಂದ ಎಕ್ಸಾಮ್ ಶುರು, ಅಂದರೆ ಸೋಮವಾರದಿಂದ ಆಲ್ ಟಿಕೆಟ್ ಕೊಡೋಕೆ ಶುರು ಮಾಡ್ತಾರೆ. ಸೋಮವಾರ, ಮಂಗಳವಾರ, ಬುಧವಾರ ಈ ವಾರ ಎಂಡ್ ಕೊಡ್ತಾರೆ. ಯಾಕೆಂತಂದರೆ ಎಕ್ಸಾಮ್ ಬೇಗ ಇನ್ನು 15 ದಿನ ಇರೋದ್ರಿಂದ ಈ ವಾರ ಕೊಡ್ಬೋದು, ಇಲ್ಲ ನೆಕ್ಸ್ಟ್ ವಾರ ಕೊಡ್ಬೋದು. ನೀವು ಕಾಲೇಜ್ ಕಡೆ ವಿಚಾರಿಸ್ಕೊಳ್ಳಿ, ನಿಮ್ಗೆ ಯಾವಾಗ ಕೊಡ್ತಾರೆ, ಯಾವಾಗ ಕಂಫರ್ಟಬಲ್. ದೂರ ಯಾರು ಫ್ರೆಶರ್ಸ್ ಫ್ರೈಟ್ ದೂರ ಇರ್ತಿರಲ್ಲ, ಬಟ್ ಅವರು ಎಕ್ಸಾಮ್ ನಿಮ್ಮ ಕೆಲಸಕ್ಕೆ ರಜಾ ಸಿಕ್ಕಲ್ಲ ಅನ್ನೋ ಕಾರಣದಿಂದ ಏನೋ ಬೇಗ ಬಂದು ಒಂದೆರಡು ದಿನ ಎಕ್ಸಾಮ್. ಈಗ ಕನ್ನಡ ಬರೀಬೇಕು ಅಂತಂದರೆ 28ಕ್ಕೆ ಬರೀಬೇಕು, ನೀವು 25ಕ್ಕೆ ಬಂದುಬಿಟ್ಟು ಈಸ್ಕೊಬಿಟ್ರೆ ಸೇಫ್ಟಿ. 1-2 ದಿನ ಬೇಗನೆ ಈಸ್ಕೋಬೇಕು. ಯಾರಲ್ಲ ಫ್ರೆಶರ್ಸ್ ಏನಿಲ್ಲ ಬಿಡಿ, ಕಾಲೇಜ್ ಕಡೆಯಿಂದ ಕೊಡ್ತಾರೆ. ಇನ್ನು ಪ್ರೈವೇಟು ರಿಪೀಟರ್ಸ್ ಕೇಳ್ತಾ ಇರೋದು, ಬಟ್ ಅಂಥವ್ರಿಗೆಲ್ಲ. ಓಕೆ, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್. ಸಿಚ್ಚು.